ಚಾನಲ್. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ. ಹೇಗೆ ನನ್ನ ಬೆಳೆಸ್ತಿದ್ದೀರೋ ಅದೇ ಥರ ನಮ್ಮ ಅಮ್ಮನ ಬೆಳೆಸಿ. ನಮ್ಮ ಅಮ್ಮಂಗೆ ಅವಾಗಿಂದ ಆಸೆ ಯೂಟ್ಯೂಬ್ ಚಾನಲಲ್ಲಿ ವಿಡಿಯೋಸ್ ಮಾಡಬೇಕು ಅಂತ. ಸೊ ಇವಾಗ ಅವ್ಳ ಮೊಮ್ಮಗಳು ಹೆಸರು ಇಟ್ಕೊಂಡು ನಮ್ಮ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ಕೊಂಡಿದ್ದಾರೆ, ಮಹಿಮಾ ಕಿಚನ್ಸ್ ಅಂತ. ದಯವಿಟ್ಟು ಹೋಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ, ಹಾಗೆ ಲೈಕ್ ಕಮೆಂಟ್ ಶೇರ್ ಮಾಡೋದಂತೂ ಮರಿಬೇಡಿ. ಏನಪ್ಪ ಈ ಚಾನಲಲ್ಲಿ ತೋರಿಸ್ತಾರೆ ಅಂದರೆ ಬರೀ ಅಡುಗೆ ರೆಸಿಪಿ ಇರುತ್ತೆ, ತುಂಬ ವೆರೈಟಿ ಆಗಿರುತ್ತೆ. ನಮ್ಮ ಅಮ್ಮ ಮಾಡೋದಂದ್ರೆ ನಮ್ಗೆ ಫಸ್ಟೇ ತುಂಬ ಇಷ್ಟ. ಇವತ್ತು ಫಸ್ಟ್ ರೆಸಿಪಿ ಏನು ಮಾಡ್ತಿದ್ರು ಅಂತ ಅವರೇ ಹೇಳ್ತಾರೆ. ಹೇಳು. ಇವತ್ತು ಮಟನ್ ಚಾಪ್ಸ್ ಮಾಡ್ತಾ ಇದ್ದೀನಿ, ನಿಮಗೆಲ್ಲ ಇಷ್ಟ ಅಂತ. ಜೋರಾಗಿ ಮಾತಾಡಬೇಕು. ಏನೇನು ಎತ್ಕೊಂಡಿದ್ದೀರಾ ಮಟನ್ಗೆ? ಫಸ್ಟ್ ಹೇಳು ಮಮ್ಮಿ, ಏನೇನು ಎತ್ಕೊಂಡಿದ್ಯಾ ಅಂತ. ಮಟನ್ 1/2 ಕಿಲೋ, ತೆಂಗಿನಕಾಯಿ, ಬೆಳ್ಳುಳ್ಳಿ. ಇದಕ್ಕೆ ಏನೇನು ಬೇಕು ಅನ್ನೋದನ್ನ ಇವಾಗ ನಮ್ಮಮ್ಮ ಹೇಳ್ತಾರೆ, ಬನ್ನಿ ನೋಡೋಣ. ತೆಂಗಿನಕಾಯಿ, ಚಕ್ಕೆ, ಲವಂಗ, ಮೆಣಸು, ಕೊತ್ತಂಬರಿ, ಟೊಮೊಟೊ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಗಸಗಸೆ, ಶುಂಠಿ. ಇದು ಬರೀ ಅರ್ಧ ಕೆಜಿಗೆ ಮಾತ್ರ ನಾವು ಇಷ್ಟು ತಗೊಂಡಿದ್ದೀವಿ. ನಿಮ್ಗೆ 1 ಕೆಜಿ ಬೇಕು ಅಂದರೆ ಇದರಲ್ಲಿ ಎರಡು ಎಕ್ಸ್ಟ್ರಾ ತಗೋಬೇಕಲ್ವಾ ಅಮ್ಮ? 1 ಕೆಜಿಗೆ ಸ್ವಲ್ಪ ಜಾಸ್ತಿ ಅಷ್ಟೇ. ಫಸ್ಟ್ ಆಯಿಲ್ ಹಾಕೊಳ್ಳೋಣ. ಆಯಿಲ್ ಹಾಕೊಂಡಿದ್ದೀನಿ, ಸ್ವಲ್ಪನೇ ಹಾಕೊಳ್ಳೋದು, ಜಾಸ್ತಿ ಹಾಕೊಳ್ಳೋದು. ಜೋರಾಗಿ ಮಾತಾಡಿ. ನಮ್ಮ ಅಮ್ಮನ ವಾಯ್ಸ್ ಹೊಟ್ಟೋಗ್ಬಿಟ್ಟಿದೆ. ಆನಿಯನ್ ಹಾಕೊತೀನಿ ಸ್ವಲ್ಪ, ಮತ್ತು ಕೊತ್ತಂಬರಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟ್. ಫ್ಲೇವರ್ ಕೊನೆಗಂಟ ಹಂಗೆ ಇರುತ್ತೆ. ಓಕೆ, ನಾನು ಸಾತಿನೇ ಎಲ್ಲ ಮಾಡ್ತೀನಿ, ಅಡುಗೆ ಎಲ್ಲ ಸೂಪರಾಗಿ ಎಲ್ಲ ಹಾಕ್ಬಿಟ್ಟು ಹಾಕೋಣ. ಗಸಗಸೆ, ಖಾರ ಜಾಸ್ತಿ ಬೇಕು ಅನ್ನೋರು ಇನ್ನೊಂದು ಸ್ವಲ್ಪ ಮೆಣಸಿನ್ಕಾಯಿ, ಮೆಣಸು ಹಾಕೋಬೋದು. ನಿಮಗೆ ಖಾರ ತಿನ್ನಲ್ಲ ಅದಕ್ಕೆ. ಇದು ಚಕ್ಕೆ, ಎಲ್ಲಾನು ಹಾಕಬಿಟ್ಟಾ? ಎಲ್ಲ ಒಟ್ಟಿಗೆ ಹಾಕ್ಬೋದಾಯ್ತಲ್ಲ, ಅದೇನು ಸ್ವಲ್ಪ ಸಪ್ರೇಟ್ ಆಗಿ ಅವ್ರಿಗೆ ಏನೇನು ಹಾಕಿದೀವಿ ಅಂತ ತೋರ್ಸೋದು ಬೇಡವಾ? ಹಂಗೆ ಹಾಕಿಲ್ಲ. ಇಲ್ಲಿ ಸೌಟ್ ಇದನ್ನ ಇವಾಗ ರುಬ್ಕೊಂಡು ಬೇಡೋಣ. ಈರುಳ್ಳಿ ಕೆಂಪಾಗಿದೆ, ಇದನ್ನು ಹಾಕು. ಇವಾಗ ಅರಿಶಿನ ಸ್ವಲ್ಪ, ಜಾಸ್ತಿ ಅರಿಶಿನ ಹಾಕಲೇಬೇಕು. ಮತ್ತು ರುಚಿಗೆ ಉಪ್ಪು. ಕಲ್ಸ್ಕೊಂಡು ಬಿಟ್ಬಿಡೋದಾ? ಮಲ್ಕೊಂಡಿಲ್ಲ ಗೈಸ್. ಇವಾಗ ಅವಳಿಗೆ ಚಾನಲ್ ಓಪನ್ ಆಗ್ಬಿಟ್ಟಿದ್ದಿಲ್ಲ, ನಾನು ಪ್ರೇಮಲ್ಲಿ ಇರೋಣ ಅಂತ ಹೇಳ್ಬಿಟ್ಟಿಲ್ಲ. ಈ ಮಸಾಲೆ ರುಬ್ಬಿನ ಮಸಾಲೆ ಹಾಕಬೇಕು. ರುಬ್ಬಿನ ಮಸಾಲೆ ನಮ್ಮ ಅಮ್ಮನ ವಯಸ್ಸು ಕೇಳಿಸ್ತಿಲ್ವಾ? ಹಿಂದೆಯಿಂದ ಸೂರ್ಯ ಹೇಳೆ ಅಂತವನೆ. ಇವಾಗ ನಾವಿಲ್ಲ ಅಂದ್ರೆ ನಮ್ಮ ಅಮ್ಮ ಕಲ್ತ್ಕೋಬೇಕಾಗ ಅದಕ್ಕೆ ನಮ್ಮ ಅಮ್ಮ ಮಾತಿಲ್ಲ, ನಾನು ಸುಮ್ಮನಿದ್ದೀವಿ. ಆಯಿತು. ನಿಮಗೆ ಗಟ್ಟಿಗೆ ಬೇಕಾದ್ರೆ ಗಟ್ಟಿಗೆ ಮಾಡ್ಕೋಬೋದು. ನಿಮ್ಗೆ ಏನಾದ್ರು ಜಾಸ್ತಿ ಸಾಂಬಾರು ಥರ ಬೇಕು ಅಂದ್ರೆ ಸಾಂಬಾರು ಥರ ಮಾಡಿದ್ರೆ ಚೆನ್ನಾಗಿರಲ್ಲ. ಇದನ್ನ ದೋಸೆ ಇಲ್ಲ ಇಡ್ಲಿ ಅದು ಮಾಡಿಕೊಂಡು ತುಂಬ ಚೆನ್ನಾಗಿರುತ್ತೆ. ಮುದ್ದೆಗೆ ಸಕ್ಕದಾಗಿರುತ್ತೆ. ಸ್ವಾತಿ ಖಾರ ತಿನ್ನಲ್ಲ, ಖಾರ ಅಂದ್ಬಿಟ್ರೆ ಒಂದು ತುತ್ತು ತಿನ್ಬಿಟ್ಟು ಎಲ್ಲಾನು ಬಿಸಾಕ್ಬಿಡ್ತಾಳೆ. ಅದಕ್ಕೆ ಅವಳಿಗೆ ಕಮ್ಮಿ ಹಾಕಿದ್ದೀನಿ, 3 ಮೆಣಸಿನ್ಕಾಯಿ. ನಾವು ತಿಂತೀವಿ ಸ್ವಲ್ಪ, ಇವಳೆ ತಿನ್ನಲ್ಲ. ನೀವು ತಿಂತಿರೋ ತಾನೇ ಇವತ್ತು? ಇಲ್ಲ, ನಮ್ಮಮ್ಮ ಏನು ಗೊತ್ತಾರೆ, ಸೋಮವಾರದಿಂದ ಶನಿವಾರದಿಂದ ತಿನ್ನಲ್ಲ. ಮಧ್ಯದಲ್ಲಿ ಬುಧವಾರ ಒಂದಿನ, ಭಾನುವಾರ ಒಂದಿನ, ಇದೆಲ್ಲ ದಿನ ದೇವ್ರಿಗೆ ಬಿಟ್ಬಿಡೈತಿ. ಮುಚ್ಚಳ ಹಾಕಿ 3 ವಿಸಲ್. 3 ವಿಸಲ್. ಗೈಸ್ ಚಟಾಪಟ ಚಟಾಪಟ. ಮಟನ್ ನೋಡ್ಕೊಂಡು 3 ವಿಸಲ್ ಆಯ್ತಿದ್ರೆ ಒನ್ ಮೋರ್. ಎಳೆ ಮಾಂಸ ಇದೆ, ಅದಕ್ಕೆ 3 ವಿಸಲ್ ತಗೊಂತೀವಿ. ನೀವ್ ಯಾವ ತಂದಿರ್ತೀರೋ ಅದನ್ನ ನೋಡಿ. ಇವ್ರು ಹೇಳಿದ್ರು ಬರೀ 3 ವಿಸಿಲು ಕೂಗ್ಸ್ತೆ, ಮಟನ್ ತಂದಿಲ್ಲ, ಟೇಸ್ಟು ಬಂದಿಲ್ಲ ಅಂತ ಬೈಕೋಬೇಡಿ. ಹಂಗಲ್ಲ, ಮಟನ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದೇ ಐಟಮ್ ಆದ್ರೂ ಅಷ್ಟೇ
ಅದನ್ನು ಸಾಮಗ್ರಿ ಮೇಲೆ ಡಿಪೆಂಡ್ ಆಗುತ್ತೆ. ಗೈಸ್ ಹಾಗೆ ನಮ್ಮ ಮನೇಲಿ ಇವತ್ತು ಮಟನ್ ಚಿಕನ್ ಕೂಡ ಮಾಡ್ತಿದ್ದೀವಿ. ಅದರ ರೆಸಿಪಿ ನಾನು ತೋರಿಸ್ಬಿಟ್ಟಿದ್ದೀನಿ. ಜಾಸ್ತಿ ಆಮೇಲೆ ನಿಮಗೆ ಇಷ್ಟ ಆಗಲ್ಲ, ಏನು ಯಾವಾಗಲೂ ಇದೊಂದೇ ಮಾಡ್ತಾರೆ ಅಂತೀರಾ, ಅದಕ್ಕೆ ಅದು ಬೇಡ ಅಂದ್ಬಿಟ್ಟು ನಮ್ಮ ಮನೇಲಿ ಎಲ್ಲರಿಗೂ ಅದೇ ಇಷ್ಟ ಅಲ್ಲ, ಅದಕ್ಕೆ ನನ್ನ ಫೇವ್ರೆಟ್. ಸೊ ಅದಕ್ಕೆ ಅದನ್ನು ಲಾಗ್ ಮಾಡೋಕ್ಕೆ ಬೇಡ ಅಂತ ಸುಮ್ಮನೆ ಆದ್ವಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮಮ್ಮ ಬೋಟಿ ಮಾಡೋದನ್ನ ಹೋಟ್ಲಲ್ಲಿ ಮಾಡೋದು ಹೇಗೆ ಅನ್ನೋದನ್ನೆಲ್ಲ ತೋರಿಸ್ತಾರೆ. ಅವ್ರ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಇದೇ ಥರ ಆಗಲಿ. ಇವಾಗ ಬರ್ತಿರೋರನ್ನ ಬೆಳೆಸಿ ಅನ್ನೋದಕ್ಕೆ ಕೇಳೋದಕ್ಕೆ ಇಷ್ಟಪಡ್ತೀನಿ. ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು. ಅವನಿಗೆ ಏನೋ ಆಗ್ಬಿಟ್ಟು ಏನಾಯ್ತು ಹೇಳು. ಹ್ಞೂ ತೆಗಿ ಹೇಳು. ಇವನೇ ಗೈಸ್ ಇವಾಗೆಲ್ಲ ಓಪನ್ ಮಾಡಿಕೊಟ್ಟು ಇದು ಮಾಡ್ತವನೆ. ನಮ್ಮಮ್ಮ ಹೇಳಿ 2 ತಿಂಗಳು 3 ತಿಂಗಳು ಆಯ್ತೈತೆ. ಇವನು ಇವತ್ತು ಓಪನ್ ಮಾಡಿಕೊಟ್ಟವನೆ. ವಾಟ್ಸಪ್ಪಲ್ಲಿ ವೀಡಿಯೋ ಕಾಲು ಆಫ್ ಮಾಡ್ಬಿಟ್ಟು ಹೋಗ್ಬಿಟ್ಟಿದ್ದ. ನಮ್ಮಮ್ಮ ಪಾಪು ನೋಡೋಕ್ಕೆ ಆಯ್ತಾ ಇರಲಿಲ್ಲ. 2 ತಿಂಗಳು 3 ತಿಂಗಳಲ್ಲ ನೋಡಿ ಅವಳು ಪಾಪುನ ಆಟ ಆಡಿಸ್ಕೊಂಡು ಅವಳೆ ಪಾಪ. ಚಿಕನ್ ರೆಡಿ ಮಾಡ್ಕೊತೀನಿ. ಆಫ್ ಮಾಡಿ ಹಿಂಗೆ ಹೇಳ್ತಿರ್ಬೇಡ, ಜನಕ್ಕೆ ಬೋರ್ ಆಯ್ತದೆ. ಬೋರ್ ಆಗಲ್ಲ ಇದು. ಇವಾಗ ಚಿಕನಾಗ ರೆಡಿ ಮಾಡ್ಕೊತಾ ಇದ್ದಾರೆ. ಇದೆಲ್ಲರಿಗೂ ಫೇವ್ರೆಟ್ ಚಿಕನ್. ಇವತ್ತು ನಮ್ಮ ಲಾವಣಿಗೋಸ್ಕರ ಮಾಡ್ತೇವೆ. ಲಾವಣಿ ಯಾರು ಅಂತ ಕನ್ಫ್ಯೂಸ್ ಆಯ್ತಿದ್ದೀರಾ? ಆ ಪ್ರತಿಭೆ ಇಲ್ಲಿದ್ದಾರೆ. ಇವಾಗ ನಮ್ಮಮ್ಮ ನೆಕ್ಸ್ಟ್ ತಿಂಗಳು 2ನೇ ತಾರೀಕಿಗೆ ಚಾಮುಂಡಿ ಹಬ್ಬ ಮಾಡ್ತಾರೆ. ಹಾಲಾಗಂತೂ ಯಾರೂ ಮಿಕ್ಸ್ ಮಾಡಬೇಡಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಮ್ಮ ಮನೆ ಕ್ಲೀನ್ ಮಾಡೋದು, ಪೇಂಟಿಂಗ್ ಆಗಿರ್ಬೋದು, ಎಲ್ಲ ಲಾಗುನು ನಮ್ಮ ಅಮ್ಮನ ವೀಡಿಯೋದಲ್ಲಿ ನೀವು ನೋಡ್ಬೋದು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದಕ್ಕೆ ಬೇಗ ಅಷ್ಟೇ. ರೆಡಿ ಈಗ ಸೋಳು ಇವಾಗಲೇ ಅಮ್ಮ ಅಮ್ಮ ಅಂತ ಅಳ್ತವಳೆ. ಆಯ್ತಾ ಅಡುಗೆ? ಅಡುಗೆ ಆಗಿದೆ, ಊಟ ಮಾಡೋದಷ್ಟೇ. ಚಿನಿಮಾ ಅಮ್ಮ ಇಲ್ಲಿ ಆರೆ ಬಂಗಾರಿ ಅಮ್ಮ ಇಲ್ಲಿದ್ದೀನಿ. ಚಾಮಿ ಮುದ್ದೆ ಇದು ಬಂಗಾರಿ. ಅಯ್ಯೋ ಹಾಕಮ್ಮ. ಯಾಕ ಬಂಗಾರಿ ಹೇಳೋದು? ನನ್ನ ಮುದ್ದು ಸ್ವಾಮಿ ಇದು. ಓರಪ್ಪ ನೋಡಿ, ಸೂರ್ಯ ಏನೋ ಮಾಡ್ತಿದ್ದಾನೆ. ಏನು ಮಾಡ್ತಿದ್ಯಾ ಸೂರ್ಯ? ಚಿಕನ್ ನಲ್ಲಿ ಮುಳ್ಳೆ ತಿನ್ನು, ಹೊಟ್ಟೆನೂ ಬರುತ್ತೆ. ಇವನ್ಗಂತೂ ಸಾಂಬಾರು ಒಳ್ಳೆ ಹೆಂಗಿರ್ಬೇಕಂದ್ರೆ ಸ್ವಲ್ಪ ಖಾರ ಕಮ್ಮಿ ಆಯ್ತು. ನಾನು ಕರೆಕ್ಟ್ ಹ್ಞೂ, ನಾನು ಆಮೇಲೆ ಓಡೋಗ್ಬಿಡ್ತಾ ಇದ್ದೆ. ಒನ್ ಮೋರ್ ಅನ್ನೋ. ನಮಗೂ ಇಷ್ಟ ಖಾರ. ನನ್ನ ಮಗಳೇ ನೋಡಿ ನನ್ನ ಹೆಂಗ್ ನೋಡ್ತಾವಳೆ. ಯಾರ ಮಗಳೇ ಮಾತಾಡೋದೆಲ್ಲ ಅರ್ಥ ಆಯ್ತದ ಅವಳಿಗೆ. ಅಲ್ವಾ ಮಗಳ? ನಾನು ಮಾತಾಡೋದು ಅರ್ಥ ಆಗಲ್ವಾ? ನಾನು ಹೇಳಿದೆಲ್ಲ ಮಾಡ್ತಾಳೆ ಅವಳು. ನನಗೆ ಅಂದ್ರೆ ಅವಳು ಅವ್ರ ಅಪ್ಪನ ಮಗಳು ಕಿಡಿಸ್ತಾಳೆ ಅಲ್ವಾ ಸಿನಿಮಾ? ಹ್ಞೂ ಅನ್ನು ನೋಡಿದ್ರ ಅಲ್ಲಿ ಚಿನಿ ಬಾ ಮಟನ್ ತಿನ್ನೋಣ. ಮಟನ್ ಬೇಡ ಮಟನ್ ಬೇಡವಾ? ಮಟನ್ ತಿನ್ನೋಣ ಬಾ ಇಬ್ರು. ಬಾ 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 ತಿನ್ನೋಣ ಬಾ ಬಂಗಾರಿ. ಗೈಸ್ ನಾನು ಟೇಸ್ಟ್ ಮಾಡ್ತಿದ್ದೀನಿ, ತುಂಬ ಚೆನ್ನಾಗಿದೆ. ಸೊ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹಾಗೆ ಈಸಿಯಾಗಿ ಈ ರೆಸಿಪಿನ ಮಾಡ್ಕೋಬಹುದು. 15 ಮಿನಿಟ್ಸಲ್ಲಿ ಅಷ್ಟೇ. ಬೆಳಗ್ಗೆ ಹೊತ್ತಾರು ಮಾಡ್ಕೋಬಹುದು, ಇಲ್ಲ ಕೆಲಸ 15 ಮಿನಿಟ್ಸಲ್ಲಿ ಮಟನ್ ಅಡುಗೆ ನೋಡಿದ್ದೀರ ಎಲ್ಲಾರ ಈ ವಿಡಿಯೋದಲ್ಲಿ ನೋಡಿ ಮಾಡಿ. ತುಂಬ ಟೇಸ್ಟಿಯಾಗಿದೆ. ನಮ್ಮಮ್ಮ ಅಂತೂ ಟ್ರೈ ಮಾಡಲ್ಲ. ಸೊ ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಎಲ್ಲರೂ ಯಾರೆಲ್ಲ ನೋಡಿದ್ರೆ ದಯವಿಟ್ಟು ಒಂದೊಂದು ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ಹೇಳಮ್ಮ ಚಾನಲ್ ಓನರ್ ಹತ್ರ ಹೇಳಮ್ಮ. ಮಹಿಮಾ ನಿನ್ನ ತರ ಚಾನಲ್ ಓನರ್. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.